hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಹಿಂದೆಗಡೆ ಬ್ಯಾಕ್ಗ್ರೌಂಡು ಮನೆಯಿಂದ ನೇಚರಿಗೆ ಶಿಫ್ಟ್ ಆಗಿಬಿಟ್ಟಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಇವತ್ತು ನಾನು ನಮ್ಮ ಊರಿಗೆ ಬಂದಿದ್ದೀನಿ. ಸೊ ನಮ್ಮೂರ ದೇವಸ್ಥಾನ ಬಂದಿದ್ದೆ. ಇವತ್ತು ಫ್ರೈಡೇ, ಸೊ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೆಂಗೆ ಊರಿಗೆ ಬಂದಿದ್ದೆ ಅಂತ ರಜಾ ಇತ್ತು ಆಫೀಸು, ಸೊ ಅದಕ್ಕೆ ಬಂದಿದ್ದೆ. ಸೊ ಇನ್ನೂ 2 ದಿನ ಈ ಊರಲ್ಲೇ ಫುಲ್ ಸೆಟಲ್. ಸೊ ಇದೇ ದೇವಸ್ಥಾನ ನಾನು ಇವಾಗ ಬಂದಿದ್ದು. ಈ ದೇವಸ್ಥಾನ ಬಂದು ಮಂಡ್ಯದಲ್ಲಿರೋ ಬಸರಾಳಲ್ಲಿ ಇರೋವಂಥ ಟೆಂಪಲ್. ಇದು ದೇವಸ್ಥಾನದ ಹೆಸರು ಪಟೇಲಮ್ಮ ಟೆಂಪಲ್. ತುಂಬ ಪವರ್ಫುಲ್ ಹೆಣ್ಣು ದೇವರು, ನಮ್ಮ ಮನೆ ದೇವರು ಕೂಡ. ಸೊ ಶುಕ್ರವಾರ ಆಗಿದ್ದರಿಂದ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ, ಹೆಂಗೂ ರಜಾ ಇತ್ತು ಅಂತ. ಸೊ ನಾನು ನನ್ನ ತಮ್ಮಂದ್ರೆಲ್ಲ ಅವರು ಪೂಜೆ ಮುಗಿಸ್ಕೊಂಡು ಕೂತಿದ್ವಿ. ಸೊ ಇದು ಗದ್ದೆ ಮಧ್ಯದಲ್ಲಿರುವಂಥ ದೇವಸ್ಥಾನ, ತುಂಬ ಚೆನ್ನಾಗಿದೆ. ಸೊ ಪೂಜೆ ಎಲ್ಲ ಮುಗೀತು, ಚೆನ್ನಾಗಾಯಿತು. ಸೊ ಇವಾಗ ಹೊರಡ್ತಾ ಇದ್ದೀನಿ ಮನೆಗೆ. ಇವತ್ತಿನ ಡೇ ಹೇಗೆ ಸ್ಪೆಂಡ್ ಮಾಡ್ತೀನಿ ನಮ್ಮ ಊರಲ್ಲಿ ನಾನು ಅಂತ ನಿಮಗೆ ಶೇರ್ ಮಾಡೋಣ ಅಂತ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಬೆಳಗ್ಗೆನೇ ಮಾಡಬೇಕಿತ್ತು, ಮಾಡಲಿಲ್ಲ. ಊರಲ್ಲೇ ಸ್ಟಾರ್ಟ್ ಮಾಡೋಣ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ. ಸೊ ಇವತ್ತಿನ ನನ್ನ ಊರಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇವಾಗ ಮನೆಗೆ ಹೋಗ್ತಾಯಿದ್ವಿ. ಮನೆಗೆ ಹೋಗಿ ಇವಾಗ ಊಟ ಮಾಡಬೇಕು. ಸೊ ಊಟ ಮಾಡಿಲ್ಲ ಇನ್ನು, ಆಲ್ರೆಡಿ ಟೈಮ್ ಬಂದು 3:30 ಆಗೋಯಿತು. ಸೊ ಪೂಜೆ ಎಲ್ಲ ಮುಗಿಸಿ ಇವಾಗ ಮನೆಗೆ ಹೊರಡ್ತಾಯಿದ್ವಿ. ಸೊ ಇವಾಗ ನನ್ನ ಜೊತೆ ಇದ್ದಾರೆ ಯಾರು ಅಂತ ತೋರಿಸ್ತೀವಿ. ಚಟಾ ಹಾಯ್, ಇದು ನನ್ನ ತಮ್ಮ ಚಂದ್ರಶೇಖರ್. ಆದರೆ ನಾವೆಲ್ಲರೂ ಅವನು ಚಿಕ್ಕ ವಯಸ್ಸಿದ್ದಾಗ ಫುಲ್ ರಗರ್ಡಾಗಿದ್ದ, ಅದಕ್ಕೆ ನಾವು ಅವನನ್ನು ಜೋಗಿ ಅಂದರೆ ಶಿವರಾಜ್ ಕುಮಾರ್ ಅವ್ರ ಫಿಲಮ್ ಇದೆಯಲ್ಲ, ಸೊ ಅದಕ್ಕೆ ನಾವು ಅದನ್ನು ಕರಿತೀವಿ. ಸೊ ಈ ನಮಗೆ ಚಂದ್ರಶೇಖರ್ ಅಂದರೆ ಅಷ್ಟು ಸೆಟ್ ಆಗೋಲ್ಲ, ಜೋಗಿ ಅಂದರೆ ಸ್ವಲ್ಪ ಜಾಸ್ತಿ ಲಿಂಕ್ ಆಗೋದು. ಆ್ಯಂಡ್ ನನ್ನ ತಮ್ಮ ಕೂಡ ಬಂದಿದ್ದಾನೆ ನನ್ನ ಜೊತೆ. ಸೊ ಅವನಲ್ಲಿ ಕಾಲಲ್ಲಿ ಮಾತಾಡ್ತಾ ಇದ್ದಾನೆ. ಸೊ ಕಮ್ ಆನ್, ಲೆಟ್ಸ್ ಸಿ ಇವತ್ತೇನೇನು ಮಾಡ್ತೀವಿ ಅಂತ. ನೋಡಿ ಗಾಯ್ಸ್, ಫುಲ್ಲು ಗದ್ದೆ ಮಧ್ಯದಲ್ಲಿ ದೇವಸ್ಥಾನ. ಊರೇ ಫುಲ್ಲು ಸೂಪರ್ ಕಣ, ಊರೇ ಫುಲ್ ಚಂದ. ಫುಲ್ ಯಾವ ಕಡೆ ನೋಡಿದ್ರು ಕುರಿ ಎಲ್ಲ ಬಾಗ್ಲಾಕ್ಬಿಟ್ಟಿದ್ದಾರೆ. ಮಧ್ಯಾಹ್ನ ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತಾರೆ. ಊರ ಜೀವನನೇ ಬೆಸ್ಟು. ಒಂದಷ್ಟು ಕುರಿ ತಗೊಬಿಡೋಣ, ಕೋಳಿ ಫಾರ್ಮ್ ಮಾಡ್ಬಿಡೋಣ. ಕೋಳಿ ಫಾರ್ಮ್ ಮಾಡ್ಬಿಡೋಣ, ಸೆಟ್ಲ್ ಆಗ್ಬಿಡೋಣ. ಅದೇ ಸ್ಕೂಲು ಗಾಯ್ಸ್, ಬಸರಾಳ್ ಸ್ಕೂಲು. ಈ ಅಣ್ಣ ಮಹಾನ್ ಭಾವ ಓದಿದಂಥ ಸ್ಕೂಲು. ಅಮ್ಮನೂ ಇಲ್ಲಿ ಓದಿದ್ದು. ಚೆನ್ನಾಗಿತ್ತು ಸ್ಕೂಲು. ಇವಾಗೆಲ್ಲ ನಾನು 2 ಔಟ್ಫಿಟ್ ಗ್ರೀನ್ ತೊಗೊಂಡ್ಬಿಟ್ಟಿದ್ದೀನಿ ನಾಳೆಗೆ. ನಾವು ನಮ್ಮ ಅಜ್ಜಿ ಊರಿಗೆ ಬಂದಿದ ತಕ್ಷಣವೇ ಹಸು ನೋಡೋಕೆ ಹೋದ್ವಿ. ಯಾಕಂದರೆ ಅದು ನೆನೆ ತಾನೇ ಒಂದು ಹಸು ಕರು ಹಾಕಿತ್ತು. 1 ಡೇ ಆಗಿದೆ ಅಷ್ಟೇ ಅದು ಹುಟ್ಟಿ. ಸೊ ಅದಕ್ಕೆ ಹೆಂಗಿರುತ್ತೆ ಅಂತ ನೋಡೋದಕ್ಕಿಂತ ಫಸ್ಟು ಹೋಗಿದ ತಕ್ಷಣವೇ ದನದ ಕೊಟ್ಟಿಗೆ ಹೋಗ್ಬಿಟ್ವಿ. ಅದು ಚಿಕ್ಕದಾಗಿ ಇತ್ತು, ನೋಡ್ತಿದ್ರಲ್ಲ ಎಷ್ಟು ಕ್ಯೂಟಾಗಿದೆ ಅಂತ. No.
ಇದು ನಮ್ಮ ಶಿಫ್ಟ್ ಫಾರ್ಮ್ ಬಂದಿದ್ದೀವಿ. ಇದೇ ದೇವಸ್ಥಾನದ ಮುಂದೆ ಗಾಯ್ಸ್ ಸಂಕ್ರಾಂತಿ ಹಬ್ಬಕ್ಕೆ ಹಸುಗಳನ್ನ ಕಿಚ್ಚಾಯಿಸೋದು ನಮ್ಮ ಅಜ್ಜಿ ಊರಲ್ಲಿ. ಸೊ ಅದು ಆಲ್ರೆಡಿ ರೀಸೆಂಟಾಗಿ ಆಗಿರೋದ್ರಿಂದ ಸೊ ಅಲ್ಲೇ ಕಾಣಿಸ್ತಾ ಇದೆಯಲ್ಲ, ಇಲ್ಲೇ ಮಾಡಿದ್ದಿದ್ದು ಅವರು. ನೆಕ್ಸ್ಟ್ ಟೈಮ್ ನಾನು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಸಂಕ್ರಾಂತಿ ಹಬ್ಬಕ್ಕೆ. ಅವ್ರಿಗೆ ನೋಡೋಣ, ಆದರೆ ಅದನ್ನು ವ್ಲಾಗ್ ಮಾಡಿ ಶೇರ್ ಮಾಡ್ತೀನಿ. Thanks for watching this video. Do like, share and comment. And also subscribe to my YouTube channel.